175 ಸೈಟ್ಗಳನ್ನು ಕೊಟ್ಟಿದ್ದಾರೆ. 125 ವಿಜಯನಗರ ಬಡಾವಣೆಯಲ್ಲಿ ಕೊಟ್ಟಿದ್ದಾರೆ. ಇದು ಒಂದೇ ಅಲ್ಲ, ವಿಜಯನಗರದ ಬಡಾವಣೆಯಲ್ಲಿ ಬೇರೆ ಬೇರೆಯವರು ಸೈಟ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಅಲ್ಲಿ ನಮಗೂ ಕೊಟ್ಟಿದ್ದಾರೆ ಅಷ್ಟೇ. ಮತ್ತು ವಾಟ್ ಈಸ್ ರಾಂಗ್? ಮೂಡಾದವರು ಅದು ಅಟಾನಮಸ್ ಬಾಡಿ ಅಲ್ವಾ? ಅವ್ರಿಗೆ ಮಾಡಿದರೆ ಇದರಲ್ಲಿ ನನ್ನದಾಗಲಿ, ನನ್ನ ಹೆಂಡ್ತಿದಾಗಲಿ, ನನ್ನ ಬಾಮೈದಾಗಲಿ ಪಾತ್ರ ಇದೆಯಾ? ಹೇಳಿ ನೀವೇ. ನಂದಾಗಲಿ, ನನ್ನ ಹೆಂಡ್ತಿದಾಗಲಿ, ನನ್ನ ಬಾಮೈದ್, ನಮ್ಮ ಜಮೀನನ್ನು ನೀವು ತಗೊಂಡು ಸೈಟ್ ಮಾಡಿ ಹಂಚ್ಬಿಟ್ಟು ಬೇರೆಯವ್ರಿಗೆ ಹೆಂಗೆ ಕೊಟ್ಟಿದ್ದೀರಿ ಹಂಗೆ ಕೊಡಿ ಅಂತ ಹೇಳಿ ಕೊಟ್ಟಿದ್ದಾರೆ ಅಷ್ಟೇ. ಅದು ನಾವು ಮಾಡಿರೋದು ತಪ್ಪು ಅಂತ ಮೂಡ ಒಪ್ಕೊಂಡು ಮಾಡಿರೋದು. ಇದರಲ್ಲಿ ಅಕ್ರಮ ಏನಿದೆ, ಇಲ್ಲಿಗಾಲಿಟಿ ಏನಿದೆ? ಆಮೇಲೆ ಸಿದ್ದರಾಮಯ್ಯನವರು 98ರಲ್ಲಿ ಇನ್ಫ್ಲೂಯೆನ್ಸ್ ಮಾಡಿಬಿಟ್ರು. ಆಯ್ತಪ್ಪ, 98ರಲ್ಲಿ ನನ್ನ ಬಾಮೈದ ಕೊಂಡ್ಕೊಂಡಿರೋದು 2004ರಲ್ಲಿ. ಸೊ ಅಬ್ಸಲ್ಯೂಟ್ಲಿ ಮೈ ರೋಲ್ ಈಸ್ ನಾಟ್ ದೇರ್. ಮತ್ತೆ ಟೋಟಲಿ ಲೀಗಲ್, ಅಬ್ಸಲ್ಯೂಟ್ಲಿ ಲೀಗಲ್. ಬಿಜೆಪಿಯವರು, JDSನವರು ರಾಜಕಾರಣಕ್ಕೋಸ್ಕರ ಅಪಪ್ರಚಾರ ಮಾಡಿ ನನ್ನ ತೇಜೋವಧೆ ಮಾಡಲಿಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ ವೈಯಕ್ತಿಕವಾಗಿ. ಯಾಕಂತಂದರೆ ಅವರು ನಾನು 2ನೇ ಸಾರಿ ಮುಖ್ಯಮಂತ್ರಿ ಆಗಿರೋದನ್ನ ಸಹಿಸ್ಕೊಳ್ಳಿಕ್ಕೆ ಆಗಲ್ಲ. ಎರಡು 2023 ಅಸೆಂಬ್ಲಿ ಚುನಾವಣೆಯಲ್ಲಿ ಸೋತಿದ್ದಾರೆ. ಇನ್ಫ್ಯಾಕ್ಟ್ 2024 ಲೋಕಸಭಾ ಚುನಾವಣೆಯಲ್ಲೂ ಕೂಡ ಹಿನ್ನಡೆ ಆಗಿದೆ ಅವರಿಗೆ. ಆಮೇಲೆ ಅನಗತ್ಯವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಈಗ ನಾನು ಪತ್ರಿಕೆಯಲ್ಲಿ ಓದಿರೋದು, ಐ ಡೋಂಟ್ ನೋ ಯಾರು ಹಿಂದ್ಗಡೆ ಇದ್ದಾರೆ, ಅವನ್ನೆಲ್ಲ ಎಕ್ಸ್ಪೋಸ್ ಆಗ್ತದೆ. ಬಿಕಾಸ್ ನಾನು 2014/7/2024 ಅವತ್ತೇ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ದೇಸಾಯಿ ಅನ್ನೋರ ಅಧ್ಯಕ್ಷತೆಯಲ್ಲಿ ಒನ್ ಮ್ಯಾನ್ ಕಮಿಷನ್ ಅನ್ನು ಜುಡಿಷಿಯಲ್ ಕಮಿಷನ್ ಮಾಡಿಬಿಟ್ಟಿದ್ದೀವಿ. ಸೊ ಇದು 14ನೇ ತಾರೀಕಿನಲ್ಲಿ ಇಶ್ಯೂ ಆಗಿರ್ತಕ್ಕಂಥ ಆರ್ಡರ್ಸ್. ದೇಸಾಯಿ ಅವರು ಎಂಥದ್ದು, PN ದೇಸಾಯಿ, ಜಸ್ಟಿಸ್ PN ದೇಸಾಯಿ ಅವರ ಅಧ್ಯಕ್ಷತೆ ಮಾಡಿದ್ದೀವಿ. ಆಮೇಲೆ 23/7/2024 ಟರ್ಮ್ಸ್ ಆಫ್ ರೆಫರೆನ್ಸ್ ಕೂಡ ಇಶ್ಯೂ ಮಾಡಿದ್ದೀವಿ.